ಧಾರವಾಡದಲ್ಲಿ ಪತ್ನಿಯಿಂದಲೇ ಡಾಕ್ಟರ್ ಪತಿ ಹತ್ಯೆ ಶಂಕೆ ವ್ಯಕ್ತವಾಗಿದೆ. ಮನೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವೈದ್ಯ ಮತ್ತು ಪುತ್ರ. ಪತ್ನಿಯೇ ಪತಿಯನ್ನು ಹತ್ಯೆ ಮಾಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಧಾರವಾಡದಲ್ಲಿ ನಡೆದಿದ್ದ ಘಟನೆ ಇದು. ಇತ್ತ ಡಾಕ್ಟರ್ ಮತ್ತು ಅವರ ಮಗ ಮನೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಪತಿ ಶವ ಮತ್ತು ಪುತ್ರನ ಪಕ್ಕದಲ್ಲೇ ಪತ್ನಿ ಪ್ರಿಯಾಂಕಾ ಕುಳಿತಿದ್ರು. ಕೋಟ್ರಿ ರಸ್ತೆ ಗಂಗಾ ಸ್ಟೆಲ್ಲೋ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿರೋದು. ಡಾಕ್ಟರ್ ಕಿರಣ್ ಹೊನ್ನಣ್ಣನವರ ಕೊಲೆ ಆಗಿರೋದು. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನೇಹಿತ್ ಚಿರಾಯು ಸದ್ಯ ನೇಹಿತ್ ಇದ್ದ ಚಿರಾಯು ಖಾಸಗಿ ಆಸ್ಪತ್ರೆಯಲ್ಲಿ ಅನಸ್ತೇಶಿಯಾ ವೈದ್ಯರಾಗಿದ್ದರು ಕಿರಣ್. ಸ್ಥಳೀಯರಿಂದ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಬಳಿಕ ಮನೆಗೆ ಬಂದು ಪೊಲೀಸರು ತಪಾಸಣೆಯನ್ನ ಮಾಡಿದ್ದಾರೆ. ಈ ವೇಳೆ ಮಗು ಜೀವಂತವಾಗಿ ಇರೋದು ತಿಳಿದು ಆಸ್ಪತ್ರೆಗೆ ರವಾನೆ ಮಾಡಿದ್ರು. ಸ್ವತಃ ಕಮಿಷನರ್ ಮಗುವನ್ನ ಹೊರತಂದು ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಪತ್ನಿ ಪ್ರಿಯಾಂಕಾಳಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸ್ ಆಯುಕ್ತರು. ಸದ್ಯ ಘಟನೆ ನಡೆದಿರುವಂಥ ಸ್ಥಳ, ಹಾಗೇನೆ ಇನ್ನೊಂದು ಕಡೆಯಲ್ಲಿ ಡಾಕ್ಟರ್ ಅನ್ನು ಕೂಡ ನೋಡ್ತಾ ಇರಬಹುದು ನೀವು. ಅವರ ಪತ್ನಿ ಪ್ರಿಯಾಂಕಾರನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಮೃತಪಟ್ಟ ಡಾಕ್ಟರ್ ಹೆಸರು ಕಿರಣ್ ಅಂತೇಳಿ. ಕೊಲೆಯಾಗಿದೆ ಇವರದ್ದು. ಹಾಗೆಯೇ ಇವರ ಮಗು ನೇಹಿತ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿತ್ತು. ಇದನ್ನು ಸ್ವತಃ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಮಗುವನ್ನು ಎತ್ಕೊಂಡು ಹೊರಗೆ ತಂದಿದ್ದಾರೆ. ಮಗುವನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಇತ್ತ ಪ್ರಿಯಾಂಕಾರಿಂದ ಮಾಹಿತಿ ಕಲೆ ಹಾಕುವ ಕೆಲಸ ಕೂಡ ಆಗಬೇಕು. ಕೊಲೆ ಯಾರು ಮಾಡಿದ್ರು, ಅವರೇ ಮಾಡಿದ್ದಾರೆ ಎನ್ನುವಂಥ ಶಂಕೆ ಇದೆ ಅಷ್ಟೇ. ಪೊಲೀಸರ ತನಿಖೆಯಿಂದಲೇ ಅದು ದೃಢಪಡಬೇಕು. ಇನ್ನೊಂದು ಕಡೆಯಲ್ಲಿ ವಿವಿಧ ಆಯಾಮದಲ್ಲಿ ತನಿಖೆ ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಚಾಕುವಿನಿಂದ ಇರಿದು ಪತಿ ಕಿರಣ್ ಹತ್ಯೆ ಮಾಡಿರುವಂಥ ಶಂಕೆ ವ್ಯಕ್ತವಾಗಿದೆ. ಬಳಿಕ ತಾನೂ ಆತ್ಮಹತ್ಯೆಗೆ ಪತ್ನಿ ಪ್ರಿಯಾಂಕಾ ಯತ್ನಿಸಿದ್ದಾರೆ. ಶುಗರ್ ಕಡಿಮೆ ಮಾಡಿಕೊಂಡು ಸಾಯುವುದಕ್ಕೆ ನಿರ್ಧಾರ ಮಾಡಿಕೊಂಡಿದ್ರು ಎನ್ನಲಾಗಿದೆ. 34ಕ್ಕೆ ಇಳಿದಿತ್ತು ಪತ್ನಿ ಡಾಕ್ಟರ್ ಪ್ರಿಯಾಂಕಾ ಶುಗರ್ ಲೆವೆಲ್ ಇಳಿದಿದ್ದರಿಂದ ಮತಿಹೀನತೆ ಸಮಸ್ಯೆ ಕೂಡ ಕಂಡು ಬಂದಿದೆ. ಒಂದು ಕಡೆಯಲ್ಲಿ ಈ ಕೊಲೆಗೆ ಕಾರಣ ಪತ್ನಿ ಪ್ರಿಯಾಂಕಾ ಎನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಗಂಡ ಇವರನ್ನ ಕೊಲೆ ಮಾಡಿ, ಪತಿಯನ್ನು ಕೊಲೆ ಮಾಡಿ, ಕಿರಣ್ ಅವರನ್ನ ಮರ್ಡರ್ ಮಾಡಿದ ಬಳಿಕ ಮಗುವನ್ನು ಕೂಡ ಕೊಲೆ ಮಾಡುವಂಥ ಪ್ರಯತ್ನ ಇಲ್ಲಾಗಿತ್ತಾ? ಮಗು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿತ್ತು. ಹಾಗೆಯೇ ಪ್ರಿಯಾಂಕಾ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಶುಗರ್ ಲೆವೆಲ್ ಕಡಿಮೆ ಮಾಡಿಕೊಂಡು ಆತ್ಮಹತ್ಯೆಯ ಪ್ರಯತ್ನವನ್ನು ಕೂಡ ಡಾಕ್ಟರ್ ಪ್ರಿಯಾಂಕಾ ಮಾಡಿದ್ರು. ಪ್ರಕರಣದ ಕುರಿತಂತೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ಘಟನಾ ಸ್ಥಳವನ್ನು ನೀವಿಲ್ಲಿ ನೋಡ್ತಾ ಇರಬಹುದು. ಕಿರಣ್ ಹೊನ್ನಣ್ಣನವರಂತ ಇಲ್ಲಿ ಪವನ್ ಹೈಸ್ಕೂಲ್ ಎದುರಿಗೆ ಇರುವಂತ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 6th floor ಅಲ್ಲಿ ಒಂದು ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಇವರು ಡಾಕ್ಟರ್ ಇದ್ದಾರೆ, ಅನೆಸ್ಥೆಟಿಸ್ಟ್. ಇಲ್ಲೇ ಚಿರಾಯು ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವರ ಶ್ರೀಮತಿ ಪ್ರಿಯಾಂಕಾ ಕತ್ತನಹಳ್ಳಿ ಅಂತ, ಇವರು ಕೂಡ MBBS MS ಆಪ್ಥಲ್ಮಾಲಜಿಸ್ಟ್ ಇದ್ದಾರೆ. ಮತ್ತೆ ಮಗು ನಿಹಿತ್ ಅಂತ 8 ವರ್ಷದ್ದು. ಇವ್ರು 3 ಜನ ಈ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮತ್ತೆ ಅವರ ಕುಟುಂಬ ಸದಸ್ಯರು ಅಂದ್ರೆ ಗಂಡನ ಕಡೆಯವರು ಆಗಾಗ ಬರ್ತಾ ಹೋಗ್ತಾ ಇರ್ತಾರೆ ಅನ್ನುವಂಥದ್ದು ತಿಳಿದು ಬಂದಿದೆ. ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ, ಸದ್ಯಕ್ಕೆ ಮಾಹಿತಿ ಬಂದಿರುವಂಥದ್ದು, ನಿನ್ನೆ ರಾತ್ರಿ ಮತ್ತೆ ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು ಸ್ನೇಹಿತರು ಫೋನ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದಾಳೆ ಅನ್ನುವಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಂತ ಸಂದರ್ಭದಲ್ಲಿ ಕಿರಣ್ ತನ್ನ ಒಂದು ರೂಮ್ ಅಲ್ಲಿ ಇನ್ ದ ಪೂಲ್ ಆಫ್ ಬ್ಲಡ್, ಅಂದ್ರೆ ರಕ್ತದ ಫೋನ್ ಎತ್ತಲಾಗನ ರೀ ನಾವು ನೋಡಾಕ್ ಬಂದ್ರಿ, ಗಾಡಿ ಮಾಡ್ಕೊಂಡು ಬಂದು ಹಿಂಗ ಇದನ್ನಾಗೈತ್ರಿ. ಒಳಗೆ ಬಂದು ಒಟ್ಟ ಬಗಲ ತೆಗಿವಲ್ರಿ. ಅವನೇ ಅಂತಿ ನೋಡೋಕೆ ಎಲ್ಲ ರಗತ್ತಾಗಿ ಕಿರಣ್ ಸರ್ ಒಂದು ಬಿಟ್ಟಿವಲ್ರಿ. ನಾ ಹಳ್ಯ ರೀ. ನಾವು ಮಾವ್ರಿ ಅವ ಹಳ್ಯ. ಹರ್ಯಾಂದ ಕಾಲ್ ಮಾಡತ್ತಾರ್ರಿ ಮನ್ಯಾನಾರ. ನಮ್ಮ ಜೀವ ತಡಿಲಾರ್ರಿ ಗಾಡಿ ಮಾಡ್ಕೊಂಡು ಬಂದ್ರಿ. ನಾವು ಹೆಬ್ಬಾಳ, ಶಂಕೇಶ್ವರ ಹೆಬ್ಬಾಳ.